ನೋಡಿ ತಾಯಿನೇ ತಾಯಿಗಿಂತ ದೊಡ್ಡ ವಸ್ತು ಜಗತ್ತಲ್ಲಿ ಇರಲಿಕ್ಕೆ ಸಾಧ್ಯನಾ? 14 ಗಂಟೆಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ತಾಯಿ ಹೇಳ್ತಾಳೆ ನನ್ನ ಮಗ ಉಂಡು 12 ಗಂಟೆ ಆಯಿತು ಅಂತ. 2 ಗಂಟೆ ಹಿಂದೆ ಮಾತಾಡೋದು ಆ ತಾಯಿ. 12 ಗಂಟೆ ಆಯಿತು ನೋಡಿ ನನ್ನ ಮಗ ಉಂಡು ಅಂತ. ಅಮ್ಮ ಏನು ಯೋಚನೆ ಮಾಡ್ತಿರ್ತಾಳೆ ಹೇಳಿ? ಮಗ ಉಪವಾಸ ಇದ್ದಾನೆ, ನಿತ್ರಾಣ ಆಗಿರ್ತಾನೆ, ಜೀವ ಇರುತ್ತೋ ಇಲ್ವೋ ಏನೋ. ಯಾಕಂದರೆ ಈ ಹೆತ್ತ ಕರುಳು ನೋಡಿ ಅದು ಯಾವಾಗಲೂ ಕೂಡ ಒದ್ದಾಡ್ತಾ ಇರುತ್ತೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ನೋವನ್ನು ಅನುಭವಿಸ್ತಿರೋಳು ಸದ್ಯಕ್ಕೆ ತಾಯಿನೇ. ಯಾಕಂದರೆ ಆ ಮಗ ಬರಬೇಕು, ಆಕೆ ಪ್ರಾರ್ಥನೆ ಅಷ್ಟನ್ನೇ, ಮಗ ಬರಬೇಕು. ನೋಡಿ ಎಂಥ ಸ್ಥಿತಿ ನಿರಂತರವಾಗಿ ನಡೀತಾ ಇದೆ. 16 ಗಂಟೆಗಳಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಮಗು ರಾತ್ರಿ ಕಾಲಲ್ಲಾಡಿಸಿದೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಾತ್ವಿಕ್ ಬದುಕಿ ಬರಬೇಕು ಅಂತ ಪ್ರಾರ್ಥನೆ ಈಗ ನಡೀತಾ ಇದೆ. NDRF SDRF ತಂಡಗಳು ಆಪರೇಷನ್ ಅನ್ನು ಮುಂದುವರಿಸಿವೆ. ವಿಜಯಪುರ ಜಿಲ್ಲೆ ಲಚ್ಚಾಣ ಗ್ರಾಮದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ. ಖುದ್ದು ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. 20 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿದ್ದಾನೆ ಆ ಹುಡುಗ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ತಲೆ ಕೆಳಗಡೆ ಆಗಿ ಬಿದ್ದಿರೋದು. ಇನ್ನೇನಿನ್ನು 1 ಅಡಿ ಮಾತ್ರ ಬಾಕಿ ಇದೆ. ನೋಡಿ ಸಮಯದ ಮೌಲ್ಯ ಅನ್ನುವಂಥದ್ದು ಏನಿದೆಯಲ್ಲ ಅದು ಈ ಸಂದರ್ಭದಲ್ಲಿ ಕಂಡ್ರಿ ಗೊತ್ತಾಗೋದು. 1 ಗಂಟೆ, ಆ 1 ಗಂಟೆ ಅನ್ನುವಂಥದ್ದು ಇದೆಯಲ್ಲ ಅದು ಈ ತಂದೆ ತಾಯಂದ್ರಿಗೆ ಒಂದು ಲೆಕ್ಕದಲ್ಲಿ ಒಂದು ಯುಗ. ಅದು ಒಂದು ಯುಗ. ನೋಡಿ ಮಗು ಕಾಲು ಅಲುಗಾಡಿಸ್ತಿರುವಂಥ ದೃಶ್ಯಾವಳಿಗಳು. ಯಾವ ಸ್ಥಿತಿಗತಿನಲ್ಲಿ ಕಾಲು ಅಲ್ಲಾಡಿಸ್ತಾ ಇದೆಯೋ ಏನು ಕತೆನೋ. ಒಂದು ಲೆಕ್ಕದಲ್ಲಿ ಜೀವನ ಮರಣದ ನಡುವೆ ಹೋರಾಟ ಅದರದ್ದು. ಅದು ಬಿದ್ದಿರೋದು ಮೃತ್ಯುಗುಂಡಿನಲ್ಲಿ. ಇನ್ನೂ ನಮಗಿನ್ನೂ ಬುದ್ಧಿ ಬಂದಿಲ್ಲ ನೋಡಿ ನಮಗೆ. ನೀವು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಿ. ಇನ್ನೂ ಕೂಡ ಇಷ್ಟೊಂದು ಹೇಳಿ ಕೇಳಿ ಇಷ್ಟೆಲ್ಲ ಆದಮೇಲೂ ಕೂಡ ಮಕ್ಕಳುಗಳನ್ನು ನಾವು ಗುಂಡಿಗೆ ಬೀಳಿಸ್ತೀವಿ ಅಂತಂದರೆ ಎಂಥ ಪರಮ ಪಾಪಿಗಳು ಲೆಕ್ಕ ಹಾಕೊಳ್ಳಿ ನಾವು. ಎಂಥ ಸ್ಥಿತಿ. ನೀರು ಬೇಕು ಅನ್ನೋದ ಸಂದರ್ಭದಲ್ಲಿ ಬೋರ್ವೆಲ್ ಕೊರೆಯೋದು ಮಾತ್ರ ಗೊತ್ತು ನಮಗೆ. ಅದಾದಮೇಲೆ ಆ ಬೋರ್ವೆಲ್ಲನ್ನು ಬಾಯಿ ತಕ್ಕೊಂಡಿದೆಯೋ ಅದೇನಾಗಿದೆ ಏನು ಎತ್ತ ಹೇಳೋನಿಲ್ಲ ಕೇಳೋನಿಲ್ಲ ಹೋಗಿ. ಈಗಲೂ ಕೂಡ ನನಗೆ ಜ್ಞಾಪಕ ಇದೆ 16 ವರ್ಷದ ಹಿಂದೆ ನಡೆದಂಥ ಒಂದು ಘಟನೆ. ನೀರು ಮಾನಿವಿನಲ್ಲಿ, ರಾಯಚೂರಿನ ನೀರು ಮಾನಿವಿನಲ್ಲಿ ಬಿದ್ದಂಥ ಬಾಲಕ, ಅವನಿಗೆ ನಡೆದಂಥ ರಕ್ಷಣೆ. ಅದೇ ರೀತಿ ಸಾತ್ವಿಕನ ರಕ್ಷಣೆಗೂ ಕೂಡ ಈಗಾಗಲೇ ಶತಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಈಗ ಮೆಡಿಕಲ್ ಟೀಮ್ ಬೀಡು ಬಿಟ್ಟಿದೆ. ಸಕಲ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ. ಮಗು ಹೊರಗಡೆ ಬಂದ ತಕ್ಷಣ ಆಸ್ಪತ್ರೆಗೆ ಸಾಗಿಸಬೇಕು. ಮೊದಲು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಬೇಕು. ವೆಂಟಿಲೇಟರ್ ಸಮೇತ ಆಂಬ್ಯುಲೆನ್ಸ್ ಅನ್ನು ರೆಡಿ ಮಾಡಿದ್ದಾರೆ. ವೆಂಟಿಲೇಟರ್ ಸಮೇತ. ನೋಡಿ ತಾಯಿಯ ದುಃಖ. ಮಕ್ಕಳು ಒಂದು ಕ್ಷಣದಲ್ಲಿ ಮಾಯ ಆಗ್ಬಿಡ್ತವೆ. ಮಕ್ಕಳುಗಳನ್ನು ಹಿಡಿಯೋದಷ್ಟು ಸುಲಭ ಅಲ್ಲ. ಅದಕ್ಕೇನು ಗೊತ್ತಾಗಬೇಕು ಹೇಳಿ? ಈ ರೀತಿಯ ಈ ಯಾವನೋ ಬೋರಲ್ಲಿ ಕೊರದ ಅದರ ಮುಚ್ಚಳ ತೆಗೆದಿಟ್ಟಿಯಾನೆ, ನಾನಲ್ಲಿ ಹೋಗಬೇಕೋ ಬೇಡವೋ. 2 ವರ್ಷದ ಮಗು ಏನ್ರಿ ಗೊತ್ತಾಗುತ್ತೆ ಅದಕ್ಕೆ? ಒಂದು ಕಡೆಗೆ ಆಂಬ್ಯುಲೆನ್ಸ್ ರೆಡಿಯಾಗಿದೆ. ಆಂಬ್ಯುಲೆನ್ಸ್ನಲ್ಲೇ ತಾಯಿ ಕೂಡ ಕೂತ್ಕೊಂಡಿದ್ದಾಳೆ. ಮಗು ಹೊರಗಡೆ ಬಂದ ತಕ್ಷಣನೇ ಆಸ್ಪತ್ರೆಗೆ ಸಾಗಿಸಬೇಕು. ಏನಾದರೂ ಈ ಮಗು, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಗು ಎದ್ದು ಬರಬೇಕು, ಮಗು ಬದುಕು ಬರಬೇಕು ಅಂತ. ಬಂದಿರೋದೊಂದು ಪವಾಡ. ಅದು ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಮಕ್ಕಳುಗಳು ಈ ರೀತಿ ಎದ್ದು ಬಂದಿವೆ. ಏನೋ ಈ ಭಾಳ ಹತ್ತತ್ರ ತನಕ ಹೋಗಿದೆ. ಇನ್ನು 1 ಅಡಿ ಮಾತ್ರ ಬಾಕಿ ಇದೇನೋ ಅಂತ ಮಾತ್ರ ಕೇಳಿದೆ. ಏನು ಅಂದರೆ ಈ ಬೋರ್ವೆಲ್ಲಲ್ಲಿ ಮಗು ಬಿದ್ದಿರುತ್ತಲ್ಲ ಅದರ ದೂರದಿಂದ ಅಗಿಲಿಕ್ಕೆ ಶುರು ಮಾಡ್ತಾರೆ. ನನ್ನ ಮಗ ಉಂಡು 12 ತಾಸಾತು. ತಾಯಿ ಹೇಳಿದಂಥ ಮಾತಿದು. ಅಮ್ಮ ಅಂದರೆ ಹಂಗೇನೆ ನೋಡಿ. ಮಗ ಬದುಕು ಬರಲಿ ಹಲದೇವರಿಗೆ ಹರಕೆ ಹೊಡಿತಾ ಇದ್ದಾಳೆ ತಾಯಿ. ಆಕೆದು ಒಂದೇನೇ, ನನ್ನ ಮಗ ಉಂಡು 12 ತಾಸಾಯಿತು ಅಂತ. ಅದಕ್ಕೆ ತಾಯಿಯಂದರು ಹೆಂಗೆ ಡಿಫ್ರೆಂಟ್ ಅಂತ ಅಂತಾರೆ ಅಂತಂದರೆ ಇದಕ್ಕೇನೆ. ತಾಯಿ ಯಾಕೆ ಭಾಳ ಶ್ರೇಷ್ಠವಾದ ಸ್ಥಾನದಲ್ಲಿ ಇಟ್ಕೊಂಡ್ಬಿಡ್ತಾಳೆ ಅಂತಂದರೆ ಇದೇ ಕಾರಣದಿಂದ. ನಮ್ಮ ಮಗು ಬಂದ ಸಾಕು ಅನಿಸ್ಲಾಗತ್ತೆ. ನನ್ನ ಮಗ ಉಂಡು 12 ತಾಸಾಯ್ತು. ಒಟ್ಟಿಗಿನ ಏನೂ ಇಲ್ಲ. ಏನು ಪ್ರಾರ್ಥನೆ ಮಾಡ್ಕೊಂತಿದ್ದೀವ್ರಿ?
ನನ್ನ ಮಗ ಬದುಕಿದ್ರೆ ಮನೆಯಿಂದ ಮಟ್ಟ ತಕ್ಕ ದಂಡವತ್ ಹಾಕ್ತೀನಿ ಅಂತ ಬಿಡ್ಕೊಳುತ್ತೆ. ನಮ್ಮ ಮಗು ಬಂದ್ರೆ ಸಾಕು ಅನ್ಸ್ಲಾಗತ್ತ. ಇದು ತಾಯಿ. ಅದಕ್ಕೆ ಹೇಳ್ತಾ ಇದ್ದೆ, ಮದರ್ ಈಸ್ ಗ್ರೇಟ್. ಅಮ್ಮ ಬಹಳ ಎತ್ತರಕ್ಕೆ ನಿಂತ್ಕೊಂಡ್ಬಿಡ್ತಾಳೆ. ಭಗವಂತ ತನ್ನೆಲ್ಲ ಕಡೆಗೆ ಇರೋಕ್ಕಾಗಲ್ಲ ಅಂತಲೇ ನಮ್ಮನ್ನು ಸೃಷ್ಟಿ ಮಾಡಿರೋದು. ಆಕೆ ಹೇಳ್ತಿರೋಂಥ ಮಾತು ನೋಡಿ, ನನ್ನ ಮಗ ಉಂಡು 12 ತಾಸಾಯಿತು ಅಂದರೆ ಮಗ ಉಂಡಿಲ್ಲ ಅನ್ನೋದು, ಮಗ ಬದುಕು ಬರಲಿ ಅನ್ನೋದು. ಈ ಸಂದರ್ಭದಲ್ಲಿ ನನಗೆ 2 ಸಂಗತಿಗಳು ನೆನಪಾಗ್ತವೆ. ಒಂದ್ಸರಿ ಅಕ್ಬರ್ ಬೇಟೆಗೆ ಹೋಗಿರ್ತಾನೆ. ಹೋದಂಥ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಸಮಯ ಆಗುತ್ತೆ. ಅವನಲ್ಲೇನೇ ಅವನೊಂದು ಕಂಬಳಿ ಹಾಸ್ಕೊಂಡು ಅಲ್ಲಿ ಪ್ರಾರ್ಥನೆ ಕೂತ್ಕೋತಾನೆ. ಇದ್ದಕ್ಕಿದ್ದಂಗೆ ಒಬ್ಬಳು ಮಹಿಳೆ ಯಾವ ಪರಿ ಓಡ್ಬರ್ತಾಳೆ ಅಂತಂದರೆ, ಇವನು ಹಾಸಿದಂಥ ಅದೇನು ಆ ಚಾದರಿತ್ತಲ್ಲ ಅದನ್ನು ತುಳಿದು ಅವಳು ಓಡೋಗ್ತಾಳೆ. ಒಬ್ಬ ರಾಜನ ಅವನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿ ಕಾಲಿಟ್ಟು ಹೋದರೆ ಏನು ಅರ್ಥ? ಹಿಡ್ಕೊಂಬರ್ತಾರೆ ಅವಳನ್ನು. ಹಿಡ್ಕೊಂಬಂದು ಅವನಿಗೆ ಒಪ್ಪಿಸ್ತಾರೆ. ಅವನು ಮಾರನೇ ದಿವಸ ಅವನು ರಾಜ್ಯಸಭೆಯಲ್ಲಿ ಕೇಳ್ತಾನೆ, ಏನು ಯಾಕೆ ಹಿಂಗೆ ಓಡೋದಿ ನೀನು? ಗೊತ್ತೇ ನಿನಗೆ? ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ದೇವ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನೊಬ್ಬ ರಾಜ, ನಿನಗೆ ಮೈ ಮೇಲೆ ಅರಿವಿರಲಿಲ್ವಾ ನಿನಗೆ ಅಂತ. ಆವಾಗ ಆ ಎಮ್ಮ ಹೇಳುವಂಥ ಮಾತಿದ್ದೀರ, ಬಹಳ ಅದ್ಭುತವಾದಂಥ ಮಾತು. ಅವಳು ಹೇಳ್ತಾಳೆ, ಮಹಾರಾಜರೇ, ನೀವು ಮಹಾರಾಜರೇ ಆಗಿರ್ಬೋದು, ಆದರೆ ಪ್ರಶ್ನೆ ನನಗೆ ಅದಲ್ಲ. ನನ್ನ ಮಗ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದ, ನನಗೆ ಸುದ್ದಿ ಬಂತು, ನನಗೆ ನೀವಿದಿರಿ, ನಿಮ್ಮ ದೇವರಿದ್ದಾನೆ, ನಿಮ್ಮ ಚಾದರಿದೆ, ಅದು ಯಾವುದೂ ಕೂಡ ನನಗೆ ಗೊತ್ತಾಗಲಿಲ್ಲ. ನನ್ನ ದೃಷ್ಟಿ ಇದ್ದಿದ್ದು ನನ್ನ ಮಗನ ಮೇಲೆ ಮಾತ್ರ ಅಷ್ಟೇ. ಆವಾಗ ಅವನಿಗನ್ಸುತ್ತೆ, ಅಬ್ಬಾ, ಅಮ್ಮ ಅನ್ನೋದು ಎಂಥ ಒಂದು ದೊಡ್ಡ ಗ್ರೇಟ್ ಅಪ್ಪ ಇದು, ಅಮ್ಮ ಅನ್ನುವಂಥ ಒಂದು ಸಂಗತಿ. ಭಗವಂತ ಬಹಳ ಜತನದಿಂದ ಸೃಷ್ಟಿ ಮಾಡೋದಂಥವಳು ತಾಯಿ. ಇದು ಸಂಗತಿ ನಾವು ತೋರಿಸ್ತಾ ಇದ್ದೀವಿ. ಲಚ್ಚಣ ಗ್ರಾಮದಿಂದ ನೇರ ದೃಶ್ಯಾಗಳು.